ಸೊ ಇಲ್ಲಿ ಕಾಣಿಸ್ತಿದ್ದಿಲ್ಲ, ಈ ಕಾರು ಒಬ್ಬ ಬ್ರಿಟಿಷ್ ವ್ಯಕ್ತಿ ತನ್ನ ಹೆಂಡತಿಗೆ ಗಿಫ್ಟ್ ಕೊಡ್ಬೇಕಂತ ತಗೊಂಡಿರೋ ಕಾರ್ ಅಂತಿದ್ರು. ಬಟ್ ಅನ್ಫಾರ್ಚುನೇಟ್ಲಿ ಅದನ್ನ ಅವರು ಇಂಗ್ಲೆಂಡ್ಗೆ ತಗೊಂಡೋಗಕ್ ಆಗ್ಲಿಲ್ವಂತೆ. ಆ ಟೈಮಲ್ಲಿ ಈ ಕಾರ್ನವರು ಹರಾಜಿಗೆ ಇರ್ತಾರೆ. ಹರಾಜಲ್ಲಿ ನಮ್ಮ ಮೈಸೂರಿನ ಒಡೆಯರಾದಂತ ನಾಲ್ವಡಿ ಕೃಷ್ಣರಾಜ ಒಡೆಯರು ಇದನ್ನ ಹರಾಜಲ್ಲಿ ಕೊಂಡ್ಕೊಂಡು ಮತ್ತೆ ಸೊ ಭೂತಾನ್ ಕರೆನ್ಸಿ ನೋಡಿ ಹೇಗಿದೆ ಅಂತ. ಪಾಕಿಸ್ತಾನ ಕರೆನ್ಸಿ ಕೂಡ ಇದೆ. ಮಾಧ್ಯಮದ ಮತ್ತೊಂದು ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ. ಸೊ ನೀವು ಇಂಗ್ಲೆಂಡ್ನ ರಾಜ ಯೂಸ್ ಮಾಡಿದಂಥ ಕಾರು ಮತ್ತು ನಮ್ಮ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರು ಯೂಸ್ ಮಾಡಿದಂಥ ಕಾರು, ಜೊತೆಗೆ ನೊಬೆಲ್ ಅವಾರ್ಡ್ ವಿನ್ನರ್ ಆದಂಥ ಸರ್ ಸಿ ವಿ ರಾಮನ್ ಅವರ ಕಾರುಗಳನ್ನು ನೋಡಬೇಕಂತಂದರೆ ಮೈಸೂರಿಂದ ಜಸ್ಟ್ 20 ಕಿಲೋಮೀಟರ್ ದೂರದಲ್ಲಿರುವಂಥ ಪಯಣ ಮ್ಯೂಸಿಯಮ್ಗೆ ಬನ್ನಿ. ಸೊ ಇವತ್ತು ನಾನು ಆ ಮ್ಯೂಸಿಯಮ್ ಬಂದಿದ್ದೀನಿ. ಒಳಗಡೆ ಯಾವ್ಯಾವ ಕಾರುಗಳಿದ್ದಾವೆ ಮತ್ತು ಯಾವ್ಯಾವ ವ್ಯಕ್ತಿಗಳು ಯೂಸ್ ಮಾಡಿದಂಥ ಕಾರುಗಳಿದ್ದಾವೆ ಎಲ್ಲನೂ ಎಕ್ಸ್ಪ್ಲೋರ್ ಈ ವಿಡಿಯೋಲಿ ಮಾಡ್ತೀನಂತೆ. ವಿಡಿಯೋನ ಕೊನೆವರೆಗೆ ನೋಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ಕಾಣಿಸ್ತಿದೆಯಲ್ಲ, ಸೊ ಇದೇ ಆ ಮ್ಯೂಸಿಯಮ್. ಹೊರಗಡೆಯಿಂದ ನೋಡೋಕ್ಕೆ ಸೇಮ್ ಟೈರ್ ಆಕಾರದಲ್ಲಿ ಕಾಣುತ್ತೆ. ಸೊ ಒಳಗಡೆ ಮ್ಯೂಸಿಯಂ ಇದೆ, ಬನ್ನಿ ಒಳಗೆ ಹೋಗೋಣ. ಪಯಣ ಎತ್ತಿನ ಬಂಡಿಯಿಂದ ಶುರು ಆಯ್ತು ನೋಡಿ. ಸೊ ಇಲ್ಲಿ ಬೋರ್ಡ್ ಹಾಕಿದಾರೆ ನೋಡಿ, ಪರ್ ಪರ್ಸನ್ 75 ರೂಪೀಸ್ ಅಂತೆ. ಮ್ಯೂಸಿಯಂ ಒಳಗೆ ಬಂದ ತಕ್ಷಣ ನಿಮಗೆ ಕಾಣೋದು ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದಂಥ ಶ್ರೀ ವೀರೇಂದ್ರ ಹೆಗ್ಡೆ ಅವರು ಯೂಸ್ ಮಾಡಿದಂಥ ಕಾರು. ಅವರು ಯಂಗ್ ಸ್ಟಾರ್ ಆಗಿದ್ದಾಗ ಅವ್ರ ಕಾಲೇಜ್ ಡೇಸ್ ಅಲ್ಲಿ ಯೂಸ್ ಮಾಡಿದಂಥ ಕಾರ್ ನೋಡಿದ್ದು. ಸೊ ಈ ಕಾರ್ ನೇಮ್ ಬಂದ್ಬಿಟ್ಟು ಸ್ಟ್ಯಾಂಡರ್ಡ್ ಹೆರಾಲ್ಡ್ ಅಂತೆ, 1962 ಮಾಡಲು. ಒಳಗೆ ಬಂದ ತಕ್ಷಣ ನಿಮಗೆ ಈ ವೀಲ್ಗಳು ಯಾವ ರೀತಿ ರೆವಲ್ಯೂಷನ್ ಆದ್ವು ಅನ್ನೋದಕ್ಕೆ ಒಂದೊಂದು ಮಾಡಿರ್ತಿದ್ದಾರೆ. ಫಸ್ಟ್ ಒಂದು ಚಿಕ್ಕ ವೀಲ್ ಇದೆ, ಅದಾದ್ಮೇಲೆ ದೊಡ್ಡ ವೀಲು, ಅದಾದ್ಮೇಲೆ ಒಂದು ಬಂಡಿ ನಮ್ಮ ಕಡೆ ಬಂಡಿ ಅಂತ ಕರ್ತೀವಿ, ಎತ್ತಿನ ಬಂಡಿ. ಸೊ ಮುಂದೆ ಟೆಕ್ಸಿ, ಅದಾದ್ಮೇಲೆ ಈ ಕಡೆ ಒಂದು ಕುದುರೆ ತಾಂಗ ಇದೆ. ಸೊ ಇದೆಲ್ಲ ನೋಡ್ಬೋದು ನೀವು. ಇಲ್ಲಿ ಒಂದು ಬೋರ್ಡ್ ಹಾಕಿದ್ದಾರೆ ನೋಡಿ, ಎವಲ್ಯೂಷನ್ಸ್ ಆಫ್ ವೀಲ್ಸ್ ಅಂತ. ಮೊದಲಿಗೆ ಕಟ್ಟಿಗೆಯಿಂದ ಪ್ರಾರಂಭವಾಗಿದ್ದು, ಅದಾದ್ಮೇಲೆ ಬರ್ತಾ ಬರ್ತಾ ಟೈರ್ಗೆ ಹೆಂಗ್ ಬಂತು ಅಂತ. ಈ ಕಾಣ್ತಿದಲ್ಲ, ಈ ಎತ್ತಿನ ಬಂಡಿ ಅವಾಗಿನ ಕಾಲದ ಮಹಿಳೆಯರಿಗೋಸ್ಕರ ಮತ್ತೆ ರಾಣಿಯರಿ ಅಂತವ್ರಿಗೋಸ್ಕರ ಯೂಸ್ ಮಾಡ್ತಿದ್ದಾರೆ. ಈ ಕಂಪ್ನಿಯಲ್ಲಿ ಫುಲ್ ಕವರ್ ಆಗಿದೆ. ಅದ್ರೊಳಗೆ ಮದುಮಗಳನ್ನ ಅವ್ರನ್ನ ಕೂರಿಸ್ಕೊಂಡು ಓಡಾಡಕ್ಕೆ ಯೂಸ್ ಮಾಡಿದಂತ ಎತ್ತಿನ ಬಂಡಿ ಇದು. ಸೊ ಮುಂದ್ಗಡೆ ಆ ಟೈಮಲ್ಲಿ ಬ್ರಿಟಿಷ್ ಕಾಲದಲ್ಲಿ ಇದ್ದಂತ ಒಂದು ಚಟ್ಟಿ ಇದೆ. ಈ ಚಟ್ಟಿಯಲ್ಲಿ ಬ್ರಿಟಿಷ್ ರಾಣಿಯವರು ಮತ್ತು ಬ್ರಿಟಿಷ್ ಏಜೆಂಟ್ ಇರ್ತಾರಲ್ಲ, ಅವ್ರು ಓಡಾಡಕ್ಕೆ ಯೂಸ್ ಮಾಡಿದಂತ ಇದು. ಸೊ ಮುಂದೆ ಮೇಲೆ ಕಾರ್ಗಳು ಸ್ಟಾರ್ಟ್ ಆಗ್ತವೆ. ಸೊ ಇಲ್ಲಿ ಕಾಣಿಸ್ತಿದೆಯಲ್ಲ, ಈ ಕಾರು ಇಟಲಿ ದೇಶದ್ದು, ವರ್ಲ್ಡ್ ಅಲ್ಲೇ ಫಸ್ಟ್ ಮ್ಯಾನುಫ್ಯಾಕ್ಚರ್ ಆದಂತ ಕಾರ್ ಇದು. ಈ ಕಾರ್ ಮ್ಯಾನುಫ್ಯಾಕ್ಚರ್ ಆಗಿದ್ದು 1925 ಅಲ್ಲಿ. ಸೊ ಇದು ಪಿಯೇಟ್ ಕಂಪ್ನಿಯ ಕಾರು. ಈ ಕಾರನ್ನ ಈ ಒಂದು ಮ್ಯೂಸಿಯಂಗೆ ಕೊಟ್ಟವ್ರ ಹೆಸರು PK ಸತ್ಯನ್ ಅಂತ, ಬೆಂಗಳೂರವರು. ಮತ್ತ ಈ ಗಾಡಿದು ಸ್ಪೀಡ್ ಕೆಪಾಸಿಟಿ ನೋಡೋದಾದ್ರ 1 ಗಂಟೆಗೆ 71 ಕಿಲೋಮೀಟರ್. ಸೊ ಇಲ್ಲಿ ಇದೆಲ್ಲ ಈ ಕಾರ್ ಬಂದ್ಬಿಟ್ಟು ಅದೇ ಪಿಯೇಟ್ ಕಂಪ್ನಿ ಅವರ 2ನೇ ಮಾಡೆಲ್ ಕಾರ್ ಇದು. ಇದು ಎಸ್ಟಾಬ್ಲಿಷ್ ಆಗಿದ್ದು 1931 ಅಲ್ಲಿ. ಕಾರಿನ ವಿಶೇಷತೆ ಏನಂತಂದ್ರೆ, ಈ ಕಾರು ಒಬ್ಬ ವಿಶೇಷ ವ್ಯಕ್ತಿ ಓಡಿಸಿರೋದು. ಅಂದ್ರ ಮಹಾತ್ಮ ಗಾಂಧೀಜಿ ಅವರು ಯೂಸ್ ಮಾಡಿದಂತ ಕಾರ್ ಇದು. ಒಟ್ಟು ಕರ್ನಾಟಕಕ್ಕೆ ಮಹಾತ್ಮ ಗಾಂಧೀಜಿ ಅವರು 2 ಸಲ ಭೇಟಿ ಕೊಟ್ಟಿದ್ರು. ಆ 2 ಸಲನೂ ಕೂಡ ನಾವು ಯೂಸ್ ಮಾಡಿದ್ದಂತೆ. ಮಾಹಿತಿನೂ ಇದೆ ಇದನ್ನ ಯಾರು ಓಡಿಸಿದ್ರು ಅಂತ. ಸೊ 2 ಸರಿ ಗಾಂಧೀಜಿ ಅವರು ಕರ್ನಾಟಕಕ್ಕೆ ಬಂದಾಗ ಇದೇ ಕಾರನ್ನ ಬಳಸಿದ್ರಂತೆ. ಸೊ ಇಲ್ಲಿ ಕೆಳಗಡೆ ಈ ಗಾಡಿಗಳ ಟಾಪ್ ಸ್ಪೀಡ್ ಕೂಡ ಕೊಟ್ಟಿದ್ದಾರೆ ನೋಡಿ. ಈ ಕಾರ್ ನೋಡಿ ತುಂಬಾ ಇಷ್ಟ ಆಯ್ತು ನನಗೆ. ಈ ಕಾರು 1949 ಮಾಡೆಲ್, ಫ್ರೇಜರ್ F47C5 ಮ್ಯಾನ್ ಹ್ಯಾಟನ್ ಕಾರ್ ಅಂತ ಇದ್ರ ಹೆಸರು. ಸೊ ಇಲ್ಲಿ ಕಾಣಿಸ್ತಿದ್ದಿಲ್ಲ, ಈ ಕಾರು ಒಬ್ಬ ಬ್ರಿಟಿಷ್ ವ್ಯಕ್ತಿ ತನ್ನ ಹೆಂಡತಿಗೆ ಗಿಫ್ಟ್ ಕೊಡ್ಬೇಕಂತ ತಗೊಂಡಿರೋ ಕಾರ್ ಅಂತಿದ್ರು. ಬಟ್ ಅನ್ಫಾರ್ಚುನೇಟ್ಲಿ ಅದನ್ನ ಅವರು ಇಂಗ್ಲೆಂಡ್ಗೆ ತಗೊಂಡೋಗಕ್ ಆಗ್ಲಿಲ್ವಂತೆ. ಆ ಟೈಮಲ್ಲಿ ಈ ಕಾರ್ನವರು ಹರಾಜಿಗೆ ಇರ್ತಾರೆ. ಹರಾಜಲ್ಲಿ ನಮ್ಮ ಮೈಸೂರಿನ ಒಡೆಯರಾದಂತ ನಾಲ್ವಡಿ ಕೃಷ್ಣರಾಜ ಒಡೆಯರು ಇದನ್ನ ಹರಾಜಲ್ಲಿ ಕೊಂಡ್ಕೊಂಡು ಮತ್ತೆ ನಾಲ್ವಡಿ ಕೃಷ್ಣರಾಜ ಬಳಸಿದಂತ ಕಾರ್ ಇದು. ತುಂಬಾ ಚೆನ್ನಾಗಿದೆ. ಸೊ ಕಾರೆಲ್ಲ ನೋಡ್ಕೊಂಡು ಮುಂದೆ ಬಂದ್ರೆ ಜಾವಾ ಬೈಕ್ ಇದೆ. ತುಂಬಾ 2 ವೀಲರ್ಸ್ ಕಲೆಕ್ಷನ್ ಇದಾವೆ, ಇಲ್ಲಿ ನೋಡ್ಬೋದು. ಸೊ ರೆಟ್ರೋ ಸ್ಕೂಟಿಗಳಿದಾವೆ, ರಾಯಲ್ ಎನ್ಫೀಲ್ಡ್ ಮತ್ತೆ ಯಮಹಾ RX. ಮೇಲ್ಗಡೆ ಒಂದು ಸ್ಕೂಟಿ ನೋಡಿ ಎಷ್ಟು ಚೆನ್ನಾಗಿದೆ, ಬಜಾಜ್ ಕಂಪ್ನಿದಂತೆ. ಇಲ್ಲೊಂದು ಸ್ಕೂಟಿ ತುಂಬಾ ಇಷ್ಟ ಆಯ್ತು ನೋಡಿ, ಇದು ಚೆನ್ನಾಗಿದೆ. ಸೊ ಇಲ್ಲೊಂದು ಕಾರ್ ಇದೆ ನೋಡಿ, ಇದು ವಿಶೇಷವಾದ ಕಾರು. ಇದು ಹಿಂದೂಸ್ತಾನ್ ಲ್ಯಾಂಡ್ ಮಾಸ್ಟರ್ ಅಂದ್ರೆ ಅಂಬಾಸಿಡರ್ ಕಾರು. 1955 ಅಲ್ಲಿ ಎಸ್ಟಾಬ್ಲಿಷ್ ಆಗಿರೋ ಕಾರು. ಸೊ ಅಂಬಾಸಿಡರ್ ಅಂದ್ರೆ ಅದೊಂದು ಗತ್ತೆ ಬೇರೆ ಇಂಡಿಯಾದಲ್ಲಿ ಆ ಟೈಮಲ್ಲಿ. ನೋಡಿ ಅಂಬಾಸಿಡರ್ ಕಾರು. ಈ ಕಾರ್ ನೋಡಿ ತುಂಬಾ ಚೆನ್ನಾಗಿದೆ.
ಈ ಕಾರ್ ನೇಮ್ ಬಂದ್ಬಿಟ್ಟು ಪರ್ವಲ್ ಬೆಲ್ ಹೇರ್ ಅಂತ. ಈ ಕಾರ್ ನೋಡಿ ತುಂಬಾ ಉದ್ದ ಇದೆ. ಇಲ್ಲಿ ಒಂದು 5ರಿಂದ 6 ಜನ 7 ಜನ ಆರಾಮಾಗಿ ಟ್ರಾವೆಲ್ ಮಾಡಬಹುದು ಇದರಲ್ಲಿ. ಸೊ ತುಂಬಾ ಉದ್ದ ಇದೆ ಕಾರು. ಇದು 1955 ಮಾಡಲ್. ಹೆಸರು ಓದ್ಕೊಂಬಿಡಿ, ತುಂಬಾ ಉದ್ದ ಇದೆ. ಇಲ್ಲಿ ಕಾಣಿಸ್ತಿದೆಯಲ್ಲ, ಇದು ತುಂಬಾ ವಿಶೇಷವಾದ ಕಾರು. ಹಾಲಿವುಡ್ ಮೂವಿಯಲ್ಲಿ ಜೇಮ್ಸ್ ಬಾಂಡ್ ಶೈಲಿಯ ಮೂವಿನ ನೀವು ನೋಡಿರ್ತೀರಾ. ಅದರಲ್ಲಿ ತುಂಬಾ ಮೂವಿಗಳಲ್ಲಿ ಯೂಸ್ ಮಾಡ್ಕೊಂಡಂತ ಕಾರ್ ಇದು. ಎಸ್ಪೆಷಲಿ ಜೇಮ್ಸ್ ಬಾಂಡ್ ಮೂವಿಗಳೆಲ್ಲ ಲಿಂಕ್ ಬೇರೆ ಫೋಟೋದಲ್ಲಿ ಅಪ್ಲೋಡ್ ಮಾಡ್ಬೋದು ನೀವು. ಆ ಮೂವಿಗಳೆಲ್ಲ ಈ ಕಾರ್ನ ಯೂಸ್ ಮಾಡ್ಕೊಂಡಿದ್ದಾರೆ. ಈ ಕಾರ್ ಬಂದು 1965 ಮಾಡಲ್, ಶರ್ವೇಲಾ ಇಂಪಾಲಾ ಅಂತ. ಸೊ ಈ ಕಾರ್ ನೇಮ್ ಬಂದು ಹಿಲ್ ಮ್ಯಾನ್ ಹಂಟರ್ ಅಂತ. ನೋಡಿ ಚೆನ್ನಾಗಿದೆ. ಸೊ ಈ ಕಾರ್ ನೇಮ್ ಬಂದ್ಬಿಟ್ಟು ಓಪನ್ ರೆಕಾರ್ಡ್ ಸರಣಿ ಬಿ ಅಂತ. ಸೊ ಈ ಕಾರಿಂದು ವಿಶೇಷತೆ ಏನಂದ್ರೆ ಎಲ್ಲಾ ಕಾರ್ಗೂ ಸ್ಟೇರಿಂಗ್ ರೈಟ್ ಇದ್ರೆ ಇದಕ್ಕೆ ಲೆಫ್ಟ್ ಇದೆ. ಆ ಟೈಮಲ್ಲಿ ಕೆಲವೊಂದು ಗಾಡಿಗೆ ಇಂಗ್ಲೆಂಡ್ ಅನ್ಸುತ್ತೆ ಈ ಗಾಡಿ, ಇದಕ್ಕೆ ಲೆಫ್ಟ್ ಅಲ್ಲಿ ಇದೆ ಸ್ಟೇರಿಂಗ್. ಈ ಕಾರು ಇಂಡಿಯಾದ ಒಬ್ಬ ಮಹಾನ್ ಸೈಂಟಿಸ್ಟ್ ಆದಂತಹ ಸರ್ ಸಿ ವಿ ರಾಮನ್ ಅವರು, ನೊಬೆಲ್ ಅವಾರ್ಡ್ ವಿನ್ನರ್ ಆದಂತಹ ಸಿ ವಿ ರಾಮನ್ ಅವರು ಓಡಿಸಿರುವಂತ ಕಾರ್ ನೋಡಿ. ಇದು ತುಂಬಾ ಚೆನ್ನಾಗಿದೆ. ಗ್ರೀನ್ ಮತ್ತು ರೆಡ್, ಗ್ರೀನ್ ಮತ್ತು ವೈಟ್ ಕಲರ್ ಅಲ್ಲಿ ಇದೆ. ಇವಾಗ ಗ್ರೌಂಡ್ ಫ್ಲೋರ್ ಹೋಗ್ಬೇಕು. ಅಲ್ಲಿ ತುಂಬಾ ಕಾರ್ ಮತ್ತೆ ಬೈಕ್ ಕಲೆಕ್ಷನ್ ಇದಾವೆ. ಬನ್ನಿ ಹೋಗೋಣ. ಇಲ್ಲಿಂದ ಕೆಳಗೆ ಹೋಗ್ಬೇಕೀಗ. ಹಂಗೆ ಎಲ್ಲ ನೋಡ್ಕೊಂಡ್ ಮುಂದೆ ಬಂದ್ರೆ ಇದು ಇಂಡಿಯನ್ ಡಿಫೆನ್ಸ್ ಅಂದ್ರೆ ಇಂಡಿಯನ್ ಆರ್ಮಿ ಅವರು ಆ ಟೈಮ್ ಅಲ್ಲಿ 1981 ಬಳಸಿದಂತ ಟ್ರಕ್ ಯಾವ ರೀತಿ ಇದೆ ಅನ್ನೋದನ್ನ ಇಲ್ಲಿ ಒಂದು ಟ್ರಕ್ ಇಟ್ಟಿದ್ದಾರೆ. ಸೊ ಈ ಕಡೆ ಆ ಟೈಮ್ ಅಲ್ಲಿ ಇಂಡಿಯನ್ ಆರ್ಮಿ ಬಳಸಿದಂತ ಆಂಬುಲೆನ್ಸ್ ತರ ಇದೆ ಇದು, ಬಟ್ ಅದು ಹೌದಲ್ಲ ಗೊತ್ತಿಲ್ಲ. ಬಟ್ ಇಲ್ಲೊಂದು ಇಂಡಿಯನ್ ಆರ್ಮಿ ಟ್ರಕ್ ಇದೆ, ನೋಡ್ಕೋಬಹುದು ನೀವು. ಇವೆಲ್ಲ ಇಂಡಿಯನ್ ಆರ್ಮಿಗೆ ಸಂಬಂಧಪಟ್ಟಂತ ಗಾಡಿಗಳು. ಈ ಟ್ರಕ್ ನೋಡಿ ಎಷ್ಟು ದೊಡ್ಡದಿದೆ. ಡಿಫೆನ್ಸ್ ಸಿಸ್ಟಮ್ ಅಲ್ಲಿ ಬಳಸ್ತಿದ್ದಂತ ಟ್ರಕ್ ಇದು. ನಮ್ಗೆ ಟ್ರಕ್ ಅಂತ ಅಂದ ತಕ್ಷಣ ನೆನಪಾಗದೆ ಈ ತರದ ಟ್ರಕ್ ಗಳು ಹೆಂಗಿದಾವೆ. ಹಳೆ ಕಾಲದಲ್ಲಿ 1948 ಟೈಮ್ ಅಲ್ಲಿ ಧರ್ಮಸ್ಥಳದವ್ರದ್ದೇ ಈ ಕಾರ್ಗಳು, ಈ ಟ್ರಕ್ ಗಳು. ಸೊ ಆ ಟೈಮಲ್ಲಿ ಈ ತರ ಇದು ನೋಡಿ ಟ್ರಕ್ ಗಳು. ಹಳೆ ಸಿನಿಮಾಗಳನ್ನ ನೋಡ್ತಾ ಇದೀವಿ ನಾವು ಈ ತರ ಟ್ರಕ್ ಗಳನ್ನ. ಇದು 1948, ಈ ಟ್ರಕ್ 1973 ಅಲ್ಲಿ ಇಲ್ಲಿ ಮಾಡಿರೋದು. ಚೆನ್ನಾಗಿದೆ. ಆ ಟ್ರಕ್ ಗಳನ್ನೆಲ್ಲ ನೋಡ್ಕೊಂಡು ಹಂಗೆ ಮುಂದೆ ಬಂದ್ರೆ ನಿಮ್ಗೊಂದು ವೈಟ್ ಕಲರ್ ಕಾರ್ ಕಾಣಿಸುತ್ತೆ. ಈ ಒಂದು ಕಾರ್ನ ಕರ್ನಾಟಕದ ಒಬ್ಬ ಮಹಾನ್ ವ್ಯಕ್ತಿ ಓಡಿಸಿರೋ ಕಾರು. ಸೊ ಅವ್ರು ಯಾರಂತಂದ್ರೆ ಕರ್ನಾಟಕ ರತ್ನ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರು ಯೂಸ್ ಮಾಡುವಂತ ಕಾರ್ ಇದು. ವೈಟ್ ಕಲರ್ ಕಾರು ತುಂಬಾ ಚೆನ್ನಾಗಿದೆ. ಇದನ್ನ ಧರ್ಮಸ್ಥಳಕ್ಕೆ ಅವರೇ ಕೊಟ್ಟಿದ್ದಂತೆ. ಅವೆಲ್ಲ ನೋಡ್ಕೊಂಡು ಮುಂದೆ ಬಂದೆ. ಆ ಕಾಲದಲ್ಲಿ ಮೋಸ್ಟ್ ಲಕ್ಸುರಿಯಸ್ ಕಾರ್ ಅದು ಮರ್ಸಿಡಿಸ್ ಬೆಂಜ್ ಕಾರ್. ಸೊ ನೋಡ್ಬಂದಿವಿ ಮುಂದೆ. ಸೊ ಆ ಲೋಗೋ ನೋಡಿದ್ರೆ ಗೊತ್ತಾಗುತ್ತೆ. ಸೊ ಇಲ್ಲಿ ಹಾಕಿದ್ರೆ ಇದೆಲ್ಲ 1980 ಮಾಡೆಲ್ ಕಾಣಿಸ್ತಿರ್ಲಿಲ್ಲ. 1980 ಒಳಗ ಯಾವ ತರ ಇತ್ತು ಅನ್ನೋದಕ್ಕ ಬಂದ್ರೆ ನೋಡ್ಬೋದು. ಇಲ್ಲಿ ಎಲ್ಲಾ ಕಾರ್ಗಳ ಕೆಳಗೆ ಈ ತರ ಪ್ಲೇಟ್ ಗಳನ್ನ ಇಟ್ಟಾರೆ. ಯಾಕಂದ್ರೆ ಇದು ತುಂಬಾ ಹಳೆ ಕಾರ್ ಅಲ್ಲ, ಆಯಿಲ್ಗೆ ಲೀಕೇಜ್ ಆದ್ರೆ ಕೆಳಗಡೆ ಗಲೀಜ್ ಆಗ್ಬಾರ್ದು ಅಂತ ಈ ರೀತಿ ಪ್ಲೇಟ್ ಗಳನ್ನ ಇಟ್ಟಿದ್ದಾರೆ ನೋಡಿ. ಸೊ ಹಾಗೆ ಮುಂದೆ ಬಂದ್ರೆ ಮೋಸ್ಟ್ ಪಾಪ್ಯುಲರ್ ಕಾರ್ ಅಂದ್ರೆ ಅದು BMW. ಅದು 1993 ಅಲ್ಲಿ ಈ ರೀತಿ ಇತ್ತಂತೆ ನೋಡಿ ಅದ್ರ ಮಾಡೆಲ್ ಎಲ್ಲ. ಈ ಸಿರೀಸ್ ಕಾರ್ ಇದು BMW ಅಲ್ಲೇ. ಸೊ ಹಾಗೆ ಮುಂದೆ ಬಂದ್ರೆ ಮೋಸ್ಟ್ ಲಕ್ಸುರಿಯಸ್ ಕಾರ್ಗಳಲ್ಲಿ ಒಂದಾದಂತ ಜಾಗ್ವಾರ್ ಕಾರ್ ಕಾಣಿಸುತ್ತೆ ನಮ್ಗೆ ನೋಡಿ. ಆ ಟೈಮಲ್ಲಿ ಹೆಂಗಿತ್ತು ಜಾಗ್ವಾರ್ ಅಂದ್ರೆ, ಆ ಲೋಗೋ ನೋಡಿದ್ರೆ ಗೊತ್ತಾಗುತ್ತೆ. ಕ್ಯಾಮ್ರಾದಲ್ಲಿ ಹೆಂಗ್ ಕಾಣುತ್ತೋ ಗೊತ್ತಿಲ್ಲ, ಬಟ್ ರಿಯಲ್ ಆಗಿ ಮಾತ್ರ ಏನ್ ಕಾರ್ ಗೊತ್ತಾ ಇದು. ಸೊ 2005 ಜಾಗ್ವಾರ್ XNJ6 2005 ಮಾಡಲ್ ನೋಡಿ ಇದು. ಹಂಗೆ ಮುಂದೆ ಬಂದ್ರೆ ಇಲ್ಲಿ ಒಂದೆರಡು ಕಾರ್ ಕಾಣಿಸ್ತಿದೆ ನೋಡಿ. ಇವು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅವ್ರಿಗೆ ಕೈಗೆಟಿಗೋ ಬೆಲೆಯಲ್ಲಿ ಸಿಗ್ತಿರುವಂತ ಕಾರ್ಗಳು. ಸೊ ಇವೆಲ್ಲ 1990 ಮಾಡಲ್ ಇವೆರಡು. ಇಲ್ಲಿ 2 ಕಾರ್ಗಳಿದಾವೆ. ಇವೆರಡು 1986 ಅಂಬಾಸಿಡರ್ ಕಾರ್ಗಳು. ಇವೆರಡು ವಾಯುಪುಡಲ್ಲಿ ಯೂಸ್ ಮಾಡಿದಂತ ಕಾರ್ಗಳಂತೆ. ನೋಡಿ ಹೇಗಿದಾವೆ. ಹಂಗೆ ಮುಂದೆ ಬಂದ್ರೆ ನಿಮ್ಗೊಂದು ಜಾತ್ರೆ ತರ ಗಾಡಿ ಕಾಣಿಸುತ್ತೆ. ಮುಗುಳುನಾಗೆ ಮೂವಿದೆ, ನಮ್ಮ ಗಣೇಶ್ ಅವರು ಯೂಸ್ ಮಾಡಿರೋ ಗಾಡಿ ತರನೇ ಇದೆ. ಟೆಂಪೋ 207 ಅಂತೆ. ಚೆನ್ನಾಗಿದೆ. ಸೊ ಈ ಒಂದು ಕಾರಿನ ಫೇರ್ ಪಾರ್ಟ್ಸ್ ಎಲ್ಲಾನು ಹಂಗಂಗೆ ನೇತಾಕ್ಬಿಟ್ಟಿದ್ದಾರೆ ನೋಡಿ. ಸೊ ಇದು ಹಿಂದೂಸ್ತಾನ್ ಅಂಬಾಸಿಡರ್ ಮಾರ್ಕ್ 4 ಅಂತೆ. 4 ಗೇರ್ ಇರುವಂತ ಗಾಡಿ ನೋಡಿ ಇದು ಹೆಂಗಿದೆ.
ಇಲ್ಲೆಲ್ಲ ಫೇರ್ ಗಳನ್ನ ಡಿವೈಡ್ ಮಾಡಿ ನೇತಾಕಿದ್ದಾರೆ. ಸೊ ಇಲ್ಲೊಂದು ತುಂಬಾ ಚೋಟ ಮೋಟ ಕಾರ್ ಇದೆ ನೋಡಿ, ಒಂದು ಇಬ್ರು ಮಾತ್ರ ಕೂತ್ಕೋಬಹುದು ಇದ್ರಲ್ಲಿ. ಈ ಕಾರ್ ಹೆಸರು ಬಂದು ಪ್ರೇಬಾ ಎಲೆಕ್ಟ್ರಿಕ್ ಅಂತ, 2008 ಮಾಡೆಲ್. ಪಕ್ಕದಲ್ಲಿ ಒಂದು JCB ತರ ಇದೆ, ಆದ್ರೆ JCB ಅಲ್ಲ ಇದು. ಈ ಗಾಡಿ ಹೆಸರು ಫೀಲ್ಡ್ ಮಾರ್ಷಲ್ ಟ್ರ್ಯಾಕ್ಟರ್ ಅಂತೆ. ಸೊ ಆ ಲೋಗೋ ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ ಅದು ಯಾವ ಕಂಪ್ನಿ ಕಾರು ಅಂತ. ಆ ಟೈಮಲ್ಲಿ ಮೋಸ್ಟ್ ಲಕ್ಸುರಿಯಸ್ ಕಾರು, ರೂಲ್ಸ್ ರೈಸ್ ಕಾರು. ಸೊ ಈ ತರದ್ದು ಆ ಟೈಮಲ್ಲಿ ಕರ್ನಾಟಕದಲ್ಲಿ ಇಬ್ಬರ ಹತ್ರ ಮಾತ್ರ ಇದ್ರಂತೆ. ಒಂದು ನಮ್ಮ ಮೈಸೂರಿನ ಒಡೆಯರ್ ಹತ್ರ, ಇನ್ನೊಂದು ನಮ್ಮ ಉತ್ತರ ಕರ್ನಾಟಕದ ದೇಸಾಯಿ ಮನೆತನ ಕಾಶಿಬಾಯಿ ಅನ್ನೋ ಒಬ್ಬ ರಾಣಿ ಹತ್ರ ಮಾತ್ರ ಇರ್ತದೆ ಈ ತರದ ಕಾರ್ಗಳು. ಇದು 1924 ಮಾಡಲು. ಆ ಟೈಮಲ್ಲಿ ನೋಡಿ ಮೋಸ್ಟ್ ಲಕ್ಸುರಿಯಸ್ ಕಾರ್ ಯಾವ ತರ ಇತ್ತು ಅಂತ. ಈ ಕಾರ್ ಕಲೆಕ್ಷನ್ ಎಲ್ಲ ನೋಡ್ಕೊಂಡ್ ಬಂದ್ಮೇಲೆ ಅನ್ನೋ ಒಂದು ಹೆಸರಿನ ತುಳುನಾಡ ಸಂಸ್ಕೃತಿನ ಬಿಡಿಸುವಂತ ಒಂದು ಮ್ಯೂಸಿಯಂ ಇದೆ, ನೀವು ಅದನ್ನ ನೋಡ್ಕೋಬಹುದು ಮುಂದೆ. ಸೊ ಇಲ್ಲಿ ವರಹ ಸ್ವಾಮಿದು ಒಂದು ವಿಗ್ರಹ ಇದೆ ನೋಡಿ. ಸೊ ಇಲ್ಲಿ ಕಾಣಿಸ್ತಿದಾವಲ್ಲ, ಈ ಎಲ್ಲ ವಸ್ತುಗಳನ್ನು ತುಳುನಾಡ ಜನ ಅಂದ್ರೆ ಈ ಉಡುಪಿ ಮಂಗಳೂರು ಸೈಡ್ ಜನರು ಪ್ರತಿದಿನ ಬಳಸ್ತಿದ್ರಂತೆ ನೋಡಿ. ಇವೆಲ್ಲ ಅಡುಗೆ ಉಪಕರಣಗಳು. ತುಳುನಾಡು ಜನ ಇವುಗಳನ್ನೆಲ್ಲ ಬಳಸ್ತಿದ್ರಂತೆ ಆ ಟೈಮಲ್ಲಿ. ಇದು ಮಜ್ಜಿಗೆ ಕಡಿಯೋ ಕಡಗೋಲ್ ನೋಡಿ ಯಾವ ರೀತಿ ಇದೆ. ಇದು ನೀರಿನ ಪಾತ್ರೆ ನೋಡಿ ಎಷ್ಟು ದೊಡ್ಡದಾಗಿದೆ. ಸೊ ಇದೆಲ್ಲ ವುಡನಿಂದ ಮಾಡಿರೋದು, ಬಟ್ ಇದು ಯಾವ ತರ ಉಪಕರಣ ಅಂತ ಗೊತ್ತಾಗಿಲ್ಲ ನಂಗೆ. ಈ ತುಳುನಾಡಲ್ಲಿ ಬಳಸಕ್ಕಂತ ಪಾವು, ಸೇರು, ಚಟಾಕು ಯಾವ ರೀತಿ ಇದ್ದು ನೋಡಿ ಆ ಟೈಮಲ್ಲಿ, ಅವನ್ನೆಲ್ಲ ಸಂಗ್ರಹ ಮಾಡಿದ್ದಾರೆ. ಒಳ್ಳಿದೆ, ಒಳಕಲ್ಲಿದೆ. ಇಲ್ಲೊಂದು ವಸ್ತು ಇದೆ ನೋಡಿ, ಇದಕ್ಕೆ ನಾವು ಉತ್ತರ ಕರ್ನಾಟಕ ಭಾಷೆಯಲ್ಲಿ ಕಂದೀಲ್ ಅಂತ ಕರಿತೀವಿ. ನಿಮ್ ಕಡೆ ಏನಂತ ಕಮೆಂಟ್ ಮಾಡಿ. ಇಲ್ಲೊಂದು ಪಾತ್ರೆ ಇದೆ ನೋಡಿ, ತುಂಬಾ ದೊಡ್ಡ ಪಾತ್ರೆ. ಹಂಗೆ ಇಲ್ಲಿ ತಾಮ್ರದ ಚಿಕ್ಕ ಚಿಕ್ಕ ಪಾತ್ರೆ, ಪ್ಲೇಟ್ಗಳಿದಾವೆ. ಈ ಮ್ಯೂಸಿಯಂ ಅಲ್ಲಿ ಒಂದು ಟೈಪಿಂಗ್ ಮೆಷಿನ್ ಇದೆ ನೋಡಿ, 1904 ಅಲ್ಲಿ ಅಮೆರಿಕದವರು ಕಂಡುಹಿಡಿದಿದ್ದಂತೆ ಇದು. ಹಂಗೆ ಮುಂದೆ ಬಂದ್ರೆ 20ನೇ ಶತಮಾನದಲ್ಲಿ ಭೂಮಿನ ಅಳೆಯಕ್ಕೆ ಯೂಸ್ ಮಾಡ್ತದಂತ ಭೂಮಾಪನ ಇದೆ ನೋಡಿ. ಮತ್ತೆ ಇದು ಕ್ಯಾಮರಾ ಅಂತೆ, ನನ್ಗೊಂಥರ ಗನ್ ತರ ಕಾಣಿಸ್ತು. ಇದನ್ನ ವೀರೇಂದ್ರ ಹೆಗ್ಡೆ ಅವರು ಯೂಸ್ ಮಾಡಿದ್ದಂತೆ ನೋಡಿ ಕ್ಯಾಮ್ರಾನ. ಆ ಟೈಮಲ್ಲಿ ಹಂಗಿತ್ತು, ಕೆಳಗಡೆ ಗನ್ ತರ ಇದೆ, ಮೇಲ್ಗಡೆ ಹೋದ ನೋಡಿದ್ರೆ ಕ್ಯಾಮ್ರಾ ತರ ಕಾಣಿಸುತ್ತೆ. ಸೊ ಇದು 1920 ಅಲ್ಲಿ ಕ್ಯಾಂಡಲ್ ಸ್ಟಿಕ್ ಟೆಲಿಫೋನ್ ಅಂತೆ ನೋಡಿ. ಆ ಟೈಮಲ್ಲಿ ತಿರುಗಿಸ್ಬಿಟ್ಟು ನಂಬರ್ ಹೇಳಿ ಫೋನ್ ಹಚ್ತಿದ್ರಲ್ಲ, ಆ ತರ ಟೆಲಿಫೋನ್ ನೋಡಿ. ಇಲ್ಲೊಂದು ಗ್ರಾಮೋಫೋನ್ ಕಾಣಿಸುತ್ತೆ ನಮ್ಗೆ. ಈ ಗ್ರಾಮೋಫೋನ್ ನ ಥಾಮಸ್ ಅಲ್ವಾ ಎಡಿಸನ್ ಅವ್ರು ಬಳಸಿರೋದು. ಸೊ ಈ ರೀತಿ ಗ್ರಾಮೋಫೋನ್ ಗಳನ್ನ ನಾನು ಮೂವಿಲಿ ಮಾತ್ರ ನೋಡಿದ್ದು, ಇವತ್ತು ನಿಜವಾಗಿ ನೋಡಿದೆ, ತುಂಬಾ ಚೆನ್ನಾಗಿದೆ. ಇಲ್ಲಿ ಮುಂದೆ ನೋಡಿ ಆ ಟೈಮಲ್ಲಿ ಅಂದ್ರೆ ತುಳುನಾಡಲ್ಲಿ ಬಳಸ್ತಿದ್ದಂತ ಕಂದೀಲುಗಳು ಯಾವ ರೀತಿ ಇದಾವೆ. ಮತ್ತೆ ಮುಂದೆ ಬಂದ್ರೆ ಈ ಮ್ಯೂಸಿಯಂ ಅಲ್ಲಿ ತುಳುನಾಡ ಜನರು ಬಳಸಿದಂತ ಕತ್ತಿ, ಖಡ್ಗಗಳು, ಬಾಕುಗಳು, ಚಾಕು ಮುಂತಾದ ಯುದ್ಧದ ಆಯುಧಗಳಿದಾವೆ. ಹಂಗೆ ಮುಂದೆ ಬಂದ್ರೆ ಸುಮಾರು ವಿಧವಾದ ಗನ್ಗಳು, ಚಾಕುಗಳಿದಾವೆ, ಮತ್ತು ಗನ್ ಪಿಸ್ತೂಲ್ಗಳು. ಇಲ್ಲಿ ಡಬಲ್ ಬ್ಯಾರನ್ ಗನ್ ಇದೆ ನೋಡಿ. ಇವೆಲ್ಲ ಆ ಟೈಮಲ್ಲಿ ತುಳುನಾಡು ಜನ ಅಂದ್ರೆ ತುಳುನಾಡ ಸೈನಿಕರಾಗಿರ್ಬೋದು, ಅವರು ಬಳಸಿರೋಂಥ ಕತ್ತಿಗಳು, ಖಡ್ಗಗಳು. ಇಲ್ಲಿ ಆ ಸಮಯದ ಬೇರೆ ಬೇರೆ ದೇಶದ ನಾಣ್ಯಗಳಿದೆ ನೋಡಿ. ಇಲ್ಲಿ ಕಾಣಿಸ್ತಿದೆಯಲ್ಲ, ಇದು ರೋಮ್ ದೇಶದ ನಾಣ್ಯ. ಮತ್ತು ಇಂಡಿಯಾದ ಕೆಲವೊಂದಿಷ್ಟು ನಾಣ್ಯಗಳಿದ್ದಾವೆ. ಮಹಾವೀರ ಇರುವಂಥ ಒಂದು ನಾಣ್ಯ ಇದೆ. ಹಾಗೆ ಮುಂದೆ ಬಂದರೆ ಇಲ್ಲಿ ಹಳೆ ಕಾಲದ ಕೆಲವೊಂದಿಷ್ಟು ಹಸ್ತಪತ್ರಿಕೆಗಳನ್ನು ಸಂಗ್ರಹ ಮಾಡಿ ಇಡಲಾಗಿದೆ. ಸೊ ಇದು ಜೈಮಿನಿ ಭಾರತದ ಹಸ್ತಪತ್ರಿಕೆ, ಅಂದರೆ ತಾಳೆಗರಿ ಸಿಕ್ಕಿದೆ ನೋಡಿ. ಇಲ್ಲಿ ಲಕ್ಷ್ಮೀಶ್ ಅವರು ಬರೆದಂಥ ಜೈಮಿನಿ ಭಾರತ ಕೃತಿಯ ಕೆಲವೊಂದಿಷ್ಟು ಪ್ರತಿಗಳಿವು. ಸೊ ಇಲ್ಲಿ ಮುಂದೆ ಬಂದರೆ ಎಲ್ಲ ದೇಶದ ಕರೆನ್ಸಿಗಳನ್ನು ಒಂದೇ ಕಡೆ ಶೇಖರಣೆ ಮಾಡಿ ಇಟ್ಟಿದ್ದಾರೆ. ಸೊ ಇಥಿಯೋಪಿಯಾ, ನೈಜೀರಿಯಾ, ಬ್ರೆಜಿಲ್ಲು, ಜಮೈಕಾ, ಗಾನಾ, ಇಲ್ಲಿ USA ಡಾಲರ್ ಇದೆ ನೋಡಿ. ಹಾಗೆ ಈ ಕಡೆ ಫ್ರಾನ್ಸ್ ಕರೆನ್ಸಿ ಕೂಡ ಇದೆ. ಇಂಗ್ಲೆಂಡ್ ಕರೆನ್ಸಿಯಲ್ಲಿ ನ್ಯೂಟನ್ ಅವರ ಭಾವಚಿತ್ರ ಇದೆ ನೋಡಿ. ಇಂಡಿಯಾದ ಗಾಂಧೀಜಿ ಹೆಂಗೋ ಹಂಗೆ ನ್ಯೂಟನ್ ಅವ್ರದ್ದಿದೆ. ಸೊ ಭೂತಾನ್ ಕರೆನ್ಸಿ ನೋಡಿ ಹೇಗಿದೆ ಅಂತ. ಪಾಕಿಸ್ತಾನ್ ಕರೆನ್ಸಿ ಕೂಡ ಇದೆ. ಮತ್ತು ಇಲ್ಲಿ ಕೆಳಗೆ ಬಂದರೆ ರಷ್ಯನ್ ಯುರೋಪಿಯನ್, ಅಂದರೆ ರಷ್ಯಾ ಇನ್ನೂ ಡೆಮಾಕ್ರಸಿ ಕಂಟ್ರಿ ಆಗಿರಲಿಲ್ಲ ಆ ಟೈಮಲ್ಲಿದ್ದಂಥ ಕರೆನ್ಸಿ. ಇದು ನಮ್ಮ ಇಂಡಿಯನ್ ಕರೆನ್ಸಿ. ಸಿಂಗಾಪುರ್ ಕರೆನ್ಸಿ ಇದೆ. USA ಡಾಲರ್.
ಜರ್ಮನಿ ಕರೆನ್ಸಿ ಇದೆ ನೋಡ್ರಿ ಇಲ್ಲಿ. ಹಾಗೆ ಈ ಕಡೆ ಕೆಲವೊಂದಿಷ್ಟು ನಾಣ್ಯಗಳಿದಾವೆ. ಇದು ಶ್ರೀಲಂಕಾ ಕರೆನ್ಸಿ ನೋಡಿ, ತುಂಬ ಯುನಿಕ್ ಆಗಿದೆ. 100 ರೂಪಿ 2010 ಈ ರೀತಿ ಇತ್ತಂತೆ ಶ್ರೀಲಂಕಾ ಕರೆನ್ಸಿ. ಸೊ ಇರಾಕ್ ಕರೆನ್ಸಿ ಹೆಸರು 1 ದಿನಾರ್ ಅಂತ ಕರೀತಾರೆ. 1970 ಈ ರೀತಿ ಇತ್ತಂತೆ ನೋಡಿ. ಈ ಒಂದು ಮ್ಯೂಸಿಯಮ್ಮು ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದಂಥ ವೀರೇಂದ್ರ ಹೆಗ್ಡೆ ಅವರ ಒಡೆತನದಲ್ಲಿದೆ. ಸೊ ನೀವೇನಾದರೂ ಮೈಸೂರಿಗೆ ಬಂದರೆ ತಪ್ಪದೆ ಇದನ್ನು ವಿಸಿಟ್ ಮಾಡಿ. ತುಂಬ ಒಳ್ಳೆ ಕಾರ್ಸ್ ಕಲೆಕ್ಷನ್ ಇದ್ದಾವೆ. ನೀವೇನಾದರೂ ಕಾರ್ ಲವರ್ ಆಗಿದ್ದರೆ ಇಲ್ಲಿ ಬಂದರೆ ನಿಮ್ಗೆ ತುಂಬ ಒಳ್ಳೆ ಕಾರ್ಗಳು ನೋಡೋಕೆ ಸಿಗ್ತವೆ. ಸೊ ಹಂಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಅನಿಸಿಕೆನ ಕಮೆಂಟಲ್ಲಿ ಹಾಕಿ ನಮ್ಮ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.